ನಮಸ್ಕಾರ ಎಲ್ರಿಗೂ. ಮನೆಯಲ್ಲಿ ಎಲ್ಲರೂ ವಿಶೇಷವಾಗಿ ಗೋಧಿ ಹಿಟ್ಟಿನ ಬರ್ಫಿನ ಮಾಡಿರ್ತಾರೆ, ಬೇಸನ್ ಹಿಟ್ಟಿನ ಬರ್ಫಿನ ಮಾಡಿರ್ತಾರೆ, ಅಕ್ಕಿ ಹಿಟ್ಟಿನಿಂದ ಬರ್ಫಿ ಮಾಡಿರ್ತಾರೆ. ಆದರೆ ನಾನಿವತ್ತು ತುಂಬ ವಿಶೇಷವಾಗಿ ಎಳ್ಳಿನಿಂದ ಯಾವ ಥರ ಬರ್ಫಿನ ಮಾಡ್ಬೋದು, ಒಂದು ಸ್ವಲ್ಪನೂ ಕಹಿ ಆಗದೆ ಇರೋ ಥರ ನಾನು ತುಂಬಾ ಸಿಂಪಲಾಗಿ ಒಂದು ಟಿಪ್ಸ್ ಕೂಡ ನಾನು ನಿಮಗೆ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ ನೋಡೋಣ ಸ್ನೇಹಿತರೆ. ಮೊದಲಿಗೆ ನಾನಿಲ್ಲಿ ಒಂದು ಪ್ಯಾನ್ಗೆ 1 ಕಪ್ ಆವಷ್ಟು ಬಿಳಿ ಎಳ್ಳನ್ನು ತೊಗೊಳ್ತಾ ಇದ್ದೀನಿ. ಸಾಮಾನ್ಯವಾಗಿ ಎಲ್ಲ ಕಡೆ ಸಿಗುತ್ತೆ, ಎಲ್ಲರ ಮನೇಲೂ ಕೂಡ ಇರುತ್ತೆ. ಬಿಳಿ ಎಳ್ಳಿಂದ ಉಂಡೆ ಕೂಡ ಮಾಡ್ತಾರೆ. ಬಟ್ ನಾನಿವತ್ತು ತುಂಬ ಸಿಂಪಲ್ಲಾಗಿ ತುಂಬ ಡಿಫ್ರೆಂಟಾಗಿ ನಾನು ಯಾವ ರೀತಿ ಬರ್ಫಿನ ಮಾಡೋದಂತ ನಾನು ನಿಮಗೆ ತೋರಿಸ್ಕೊಡ್ತಾ ಹೋಗ್ತೀನಿ. ಗ್ಯಾಸನ್ನು ಕಂಪ್ಲೀಟಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬಿಳಿ ಎಳ್ಳು ಈಗ ಚಟಾಪಟ ಅಂತ ಸಿಡಿಬೇಕು. ಅಲ್ಲಿ ತನಕ ನೀವು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು. ಯಾಕೆ ಅಂದರೆ ಇದನ್ನು ನೀವು ಜಾಸ್ತಿ ರೋಸ್ಟ್ ಮಾಡ್ಕೊಳ್ಳಿಲ್ಲ ಅಂದರೆ ತುಂಬ ಕಹಿ ಬಂದುಬಿಡುತ್ತೆ ಈ ಎಳ್ಳಿನ ಬರ್ಫಿ. ಸಾಧ್ಯ ಇದ್ದಷ್ಟು ಸ್ವಲ್ಪ ಚಟಾಪಟ ಅಂತ ಸಿಡಿಯೋ ತನಕ ಲೋ ಫ್ಲೇಮಲ್ಲೇ ನೀವು ಚೆನ್ನಾಗಿ ಇದನ್ನು ಬಿಸಿ ಮಾಡ್ಕೊಳ್ಬೇಕಾಗುತ್ತೆ. ಬಿಸಿ ಮಾಡ್ತಾ ತುಂಬ ಕಲರ್ ಕೂಡ ಚೇಂಜ್ ಆಗುತ್ತೆ. ನೀವು ನೋಡ್ತಿರ್ಬೋದು, ಮೊದಲು ಇದ್ದ ಕಲರ್ಗೂ ಈಗಿನ ಕಲರ್ಗೂ ತುಂಬಾ ವ್ಯತ್ಯಾಸ ಆಗ್ತಿದೆ. ಈ ಥರ ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗೋ ತನಕ ನೀವು ರೋಸ್ಟ್ ಮಾಡ್ಕೊಳ್ಬೇಕು. ಇದನ್ನು ಈಗ ಗ್ಯಾಸನ್ನು ಆಫ್ ಮಾಡಿಕೊಂಡು ಒಂದು ಟ್ರೈಗೆ ಹಾಕಿ, ಇದು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ನೋಡಿ, ಈಗ ಫುಲ್ಲು ತಣ್ಣಗಾಗಿದೆ. ನೀವು ಬಿಸಿ ಇರುವಾಗಲೇ ಏನಾದರೂ ಮಿಕ್ಸಿ ಜಾರ್ಗೆ ಹಾಕಿದರೆ ಎಳ್ಳಿನಲ್ಲಿರುವಂಥ ಎಣ್ಣೆ ಅಂಶ ಬೇಗ ಬಿಟ್ಬಿಡುತ್ತೆ, ನಮಗೆ ಬರ್ಫಿ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಆ ಕಾರಣಕ್ಕಾಗಿ ನಾನೇನು ಮಾಡಿದ್ದೇನೆ ಅಂದರೆ, ಬಿಳಿ ಎಳ್ಳು ಕಂಪ್ಲೀಟಾಗಿ ರೋಸ್ಟ್ ಆದಮೇಲೆ ತಣ್ಣಗಾದ್ಮೇಲೆ ನಾನು ಮಿಕ್ಸಿ ಜಾರ್ಗೆ ಆಫ್ ಆನು ಮಾಡ್ಕೊಳ್ತಾ, ನೀವು ಈಗ ಶೇಂಗಾ ಬೀಜದ ಪೌಡರ್ನ ಯಾವ ಥರ ಮಾಡ್ಕೊಳ್ತೀರೋ ಉದುರಾಗಿ ಆ ಥರ ಇರಬೇಕು. ಒಂದೇ ಸಮನೆ ನೀವು ಗ್ರೈಂಡ್ ಮಾಡಿಬಿಟ್ರೆ ಏನಾಗ್ಬಿಡುತ್ತೆ ಅಂದರೆ, ಎಳ್ಳಿನಲ್ಲಿರುವಂಥ ಎಣ್ಣಿನಂಶ ಬೇಗ ಬಂದುಬಿಡುತ್ತೆ. ಹಾಗಾಗಬಾರ್ದು. ಈ ಥರ ನಮಗೆ ಕಂಪ್ಲೀಟಾಗಿ ಪೌಡರ್ ಆಗಬೇಕು. ಎಲ್ಲೂ ಕೂಡ ನಮಗೆ ಎಣ್ಣಿನ ಅಂಶ ಕೂಡ ಕಾಣ್ತಾ ಇಲ್ಲ. ಇಷ್ಟಾದರೆ ಸಾಕು, ತುಂಬಾ ಟೇಸ್ಟಾಗಿ ನೀವು ಬರ್ಫಿನ ಮಾಡ್ಬೋದು. ಮೇನ್ ಪ್ರೊಸೆಸ್ ಅಂದರೆ ಇದು ಒಂದು 50% ನಿಮಗೆ ಬರ್ಫಿ ರೆಡಿ ಆದಂಗೆ ಈ ಥರ ಪೌಡರ್ ಮಾಡಿಕೊಂಡ್ರೆ ಮಾತ್ರ. ಇದನ್ನು ಸೈಡಲ್ಲಿಡಿ. ನೆಕ್ಸ್ಟ್ ಒಂದು ಪ್ಯಾನ್ಗೆ ನಾನೀಗ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ಜಾಸ್ತಿ ಈಗ ಬೇಸನ್ ಬರ್ಫಿ ಮಾಡಲಿ ಅಥವಾ ಗೋಧಿ ಹಿಟ್ಟಿನ ಬರ್ಫಿ ಮಾಡಲಿ ತುಂಬಾ ತುಪ್ಪ ಬೇಕು. ಬಟ್ ಈ ಎಳ್ಳಿನ ಬರ್ಫಿ ಮಾಡಿದರೆ ಜಸ್ಟ್ ನಿಮಗೆ ಒಂದು 4ರಿಂದ 5 ಟೇಬಲ್ ಸ್ಪೂನ್ಗಿಂತ ಕಡಿಮೆನೇ ತುಪ್ಪ ಆದರೆ ಸಾಕು. ನಾವೇನು ಗ್ರೈಂಡ್ ಮಾಡಿರ್ತೀವಲ್ವ ಈ ಎಳ್ಳಿನ ಪೌಡರ್ನ ಈಗ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಬಿಸಿ ಮಾಡ್ಕೊಳ್ಳೋಣ. ಈ ಎಳ್ಳು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದು ನಮ್ಮ ಬೋನ್ಸ್ ಕೂಡ ಸ್ಟ್ರಾಂಗ್ ಮಾಡುತ್ತೆ, ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಸುತ್ತೆ, ನಮಗೆ ಪ್ರೆಷರ್ ಕೂಡ ಕಡಿಮೆ ಮಾಡುತ್ತೆ. ಇದರಲ್ಲಿ ಕ್ಯಾಲ್ಸಿಯಂ, ಮ್ಯಾಂಗ್ನೀಸ್ ತುಂಬಿದ್ದು ಮೂಳೆಗಳನ್ನು ಬೇಗ ಗಟ್ಟಿಗೊಳಿಸುತ್ತೆ. ಈಗ ಕೀಲು ನೋವು, ಮಂಡಿ ನೋವು ಇರ್ತಾರಲ್ವ, ಅಂಥವ್ರು ಈ ಥರ ರೆಸಿಪೀಸ್ನ ಮಾಡಿಕೊಂಡು ತಿನ್ಬೋದು. ಸೊ ನೋಡಿ, ಬಿಳಿ ಎಳ್ಳನ್ನು ದಿನಾಲು ಸೇವಿಸೋದ್ರಿಂದ ನಮಗೆ ಮಾನಸಿಕ ಒತ್ತಡ ಕೂಡ ಕಡಿಮೆ ಆಗುತ್ತೆ. ತಿಳ್ಕೊಂಡ್ರೆ ಬಿಳಿ ಎಳ್ಳಿನಿಂದ ತುಂಬಾ ಬೆನಿಫಿಟ್ಸ್ ಇದೆ. ಇದು ಜೀರ್ಣಕ್ರಿಯೆಗೂ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಯಾಕೆಂದರೆ ನಾರಿನಂಶ ಇರೋದ್ರಿಂದ ಬೇಗ ಡೈಜೆಷನ್ ಸಿಸ್ಟಮ್ ಕೂಡ ಚೆನ್ನಾಗಾಗುತ್ತೆ. ಎಲ್ಲ ರೆಸಿಪೀಸ್ಗಳನ್ನು ನೀವು ನೋಡ್ತಿರ್ಬೋದು, ಬಟ್ ನಾನು ತುಂಬ ವಿಶೇಷವಾಗಿ ಎಳ್ಳಿನ ಬರ್ಫಿಯನ್ನು ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ತುಪ್ಪವನ್ನು ಹಾಕಿ ಯಾವುದೇ ರೀತಿ ಗಂಟುಗಳು ಇಲ್ಲದೆ ಇರೋ ಥರ ಒಂದು 4ರಿಂದ 5 ನಿಮಿಷ ನೀವು ತುಂಬ ಸಾಫ್ಟಾಗಿ ಇದನ್ನು ತುಪ್ಪದಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ. ಅಂದರೆ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು. ಎಳ್ಳು ತುಂಬ ಸ್ಮೆಲ್ ಇರುತ್ತಲ್ವ. ಈಗ ನಾನು ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಅಂದರೆ ಇದು ಯಾವ ಕಪ್ ಅಳತೆಯಿಂದ ನಾನು ಎಳ್ಳನ್ನು ತೊಗೊಂಡಿದ್ದೀನೋ ಅದೇ ಕಪ್ ಅಳತೆಯಿಂದ 1 ಕಪ್ ಆಗುವಷ್ಟು ಫ್ರೆಶ್ ಆಲಿವ್ ಪೌಡರನ್ನು ತೊಗೊಳ್ತಾ ಇದ್ದೀನಿ. ಆಲಿವ್ ಪೌಡರಲ್ಲೂ ಕೂಡ ತುಂಬಾ ಬ್ರ್ಯಾಂಡ್ಸ್ ಇದೆ. ಬಟ್ ನಾನು ಮನೆಯಲ್ಲಿ ಸಿಗುವಂಥ ಅಂಗನವಾಡಿ ಆಲಿವ್ ಪೌಡರನ್ನು ಬಳಸ್ಕೊಂಡು ಈ ಎಳ್ಳಿನ ಬರ್ಫಿನ ಮಾಡ್ಕೊಳ್ತಾ ಇದ್ದೀನಿ. ಬರೀ ಎಳ್ಳಿನಿಂದ ಬರ್ಫಿ ಅಂತೂ ಖಂಡಿತವಾಗ್ಲೂ ಯಾರ ಕೈಲೂ ತಿನ್ನೋಕ್ಕಾಗೋದಿಲ್ಲ, ತುಂಬ ಕಹಿ ಬರುತ್ತೆ. ನಾವು ಉಂಡೆ ಕಟ್ಟುವಾಗ, ಯಾಕೆಂದರೆ ಉಂಡೆ ಕಟ್ಟುವಾಗ ನಾವು ಪೌಡರ್ನ ಮಾಡಿರೋದಿಲ್ಲ, ಜಸ್ಟ್ ನಾವು ಬಿಳಿ ಎಳ್ಳನ್ನು ಬೆಲ್ಲದ ಜೊತೆ ಕಟ್ಕೊಂಡು ತಿಂತೀವಿ, ಅಷ್ಟು ಕಹಿ ಅನಿಸೋದಿಲ್ಲ. ಆದರೆ ನಾವಿಲ್ಲಿ ಇದನ್ನು ಬಿಳಿ ಎಳ್ಳನ್ನು ಮಿಕ್ಸಿ ಜಾರ್ಗೆ ಹಾಕಿ ಪೌಡರ್ ಬೇಳೆ ಮಾಡಿರ್ತೀವಲ್ವ, ಇನ್ನೂ ಕಹಿ ಆಗುತ್ತೆ. ಇದು ಇನ್ನೂ ಕಹಿ ಆಗಬಾರ್ದು ಅಂದರೆ ನಾವಿದಕ್ಕೆ ಆಲಿವ್ ಪೌಡರನ್ನು ಹಾಕ್ಕೊಳ್ಬೇಕು. ಮೊದಲಿಗೆ ಸ್ವಲ್ಪ ಆಲಿವ್ ಪೌಡರನ್ನು ಹಾಕ್ಕೊಂಡೆ, ಇನ್ನು ಮಿಕ್ಕಿದ ಆಲಿವ್ ಪೌಡರನ್ನು ನೆಕ್ಸ್ಟ್ ಹಾಕ್ಕೊಂಡು ಈ ಥರ ಕಂಟಿನ್ಯೂಸ್ ಆಗಿ ಲೋ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಅಂದರೆ ಬಿಳಿ ಎಳ್ಳಿನ ಪೌಡರ್ ಜೊತೆ ಆಲಿವ್ ಪೌಡರ್ ಹಾಕಿದ್ದೀವಿ ಅನ್ನೋ ಥರ ಗೊತ್ತಾಗಬಾರ್ದು. ಅಷ್ಟು ಚೆನ್ನಾಗಿ ನೀವು ಒಂದು 4ರಿಂದ 5 ನಿಮಿಷ ಚೆನ್ನಾಗಿ ನೀವು ಬಿಸಿ ಮಾಡ್ಕೊಳ್ಬೇಕು. ನೀವೇನಾದರೂ ಸ್ವಲ್ಪನೇ ಬಿಸಿ ಮಾಡ್ಕೊಂಡ್ಬಿಟ್ರೆ ಖಂಡಿತವಾಗ್ಲೂ ಅದು ಕಹಿ ಬೇಗ ಹೋಗೋದಿಲ್ಲ. ಆಲಿವ್ ಪೌಡರ್ ಜೊತೆ ಎಷ್ಟು ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೊಳ್ತೀರೋ ಅಷ್ಟು ಚೆನ್ನಾಗಿ ನಮಗೆ ಫ್ಲೇವರ್ ಚೆನ್ನಾಗಿ ಬರುತ್ತೆ. ನೀವೀಗ ನೋಡ್ತಿರ್ಬೋದು, ನಾನು ಯಾವುದೇ ಕಾರಣಕ್ಕೂ ಆಲಿವ್ ಪೌಡರ್ನ ಮಿಕ್ಸ್ ಮಾಡಿದ್ದೀನಿ ಅಂತ ಗೊತ್ತಾಗ್ತಾನೆ ಇಲ್ಲ. ಇಲ್ಲಿ ತನಕ ನೀವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗ್ಯಾಸನ್ನು ಆಫ್ ಮಾಡಿಕೊಂಡು ಸೈಡಲ್ಲಿಡಿ. ನೆಕ್ಸ್ಟ್ ಒಂದು ಕಡಾಯಿ ತೊಗೊಳ್ಳಿ.
ಕಡಾಯಿಗೆ ನಾನು ಯಾವ ಕಪ್ ಅಳತೆಯಿಂದ ಬಿಳಿ ಎಳ್ಳನ್ನು ತೊಗೊಂಡಿದ್ದೀನೋ ಅದೇ ಕಪ್ ಅಳತೆಯಿಂದ 1 ಕಪ್ ಆವಷ್ಟನ್ನು ಕಲ್ಲು ಸಕ್ಕರೆಯನ್ನು ತೊಗೊಳ್ತಾ ಇದ್ದೀನಿ. ನಾರ್ಮಲಾಗಿ ಎಲ್ಲರ ಮನೇಲಿ ಕೂಡ ಇರುತ್ತೆ, ಇಲ್ಲಾಂದರೆ ಮಾಮೂಲಿಯಾಗಿ ಕಿರಾಣಿ ಸ್ಟೋರ್ಗಳಲ್ಲಿ ಅಂಗಡಿಗಳಲ್ಲಿ ಕೂಡ ಸಿಗುತ್ತೆ. ಇಲ್ಲ ಅನ್ನೋರು ಸಕ್ಕರೆ ಕೂಡ ತೊಗೊಳ್ಬೋದು. ನೀವು ನೋಡ್ತಿರ್ಬೋದು ನಾನು ಯಾವ ಕಪ್ ಅಳತೆಯಿಂದ ಸಕ್ಕರೆಯನ್ನು ತೊಗೊಂಡಿದ್ದೀನೋ ಅದೇ ಕಪ್ ಅಳತೆಯಿಂದ ಅರ್ಧ ಕಪ್ ಆಗೋಷ್ಟು ನೀರನ್ನು ತೊಗೊಳ್ತಾ ಇದ್ದೀನಿ. ಸ್ನೇಹಿತರೆ, ನೀರನ್ನು ಸ್ವಲ್ಪ ತೊಗೊಂಡಿದ್ದೀನಿ, ಯಾಕೆಂದರೆ ನಾವು ಆಲ್ರೆಡಿ ಅದನ್ನು ತುಪ್ಪದಲ್ಲಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡಿರ್ತೀವಲ್ವ, ಅದು ಸಕ್ಕರೆ ಪಾಕ ಹಾಕಿದ ತಕ್ಷಣ ತುಪ್ಪ ಎಲ್ಲ ರಿಲೀಸ್ ಆಗಿಬಿಡುತ್ತೆ. ಆ ಕಾರಣಕ್ಕಾಗಿ ನಾನು ಜಸ್ಟ್ ಸಕ್ಕರೆಯನ್ನು ಕರಗಿಸುವಷ್ಟು ಮಾತ್ರ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ ಬಿಳಿ ಎಳ್ಳು, 1 ಕಪ್ ಹಾಲಿನ ಪೌಡರ್, 1 ಕಪ್ ಸಕ್ಕರೆ, ಅರ್ಧ ಕಪ್ ನೀರು, ಇಷ್ಟು ಮೆಜರ್ಮೆಂಟ್ ನೀವು ಪಕ್ಕ ತೊಗೊಂಡ್ರೆ ತುಂಬಾ ಟೇಸ್ಟಿಯಾಗಿ ನೀವು ಈ ಎಳ್ಳಿನ ಬರ್ಫಿಯನ್ನು ಮಾಡ್ಬೋದು. ಗ್ಯಾಸನ್ನು ಈಗ ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ. ನಿಧಾನವಾಗಿ ಮಿಕ್ಸ್ ಮಾಡ್ತಾ ಮಾಡ್ತಾ ಸಕ್ಕರೆ ಎಲ್ಲ ಚೆನ್ನಾಗಿ ಮೆಲ್ಟ್ ಆಗ್ತಾ ಬರುತ್ತೆ. ಈ ನಾರ್ಮಲಾಗಿ ನೀವು ಬರ್ಫಿಗೆ ಯಾವ ಥರ ಒಂದೆಳೆ ಪಾಕವನ್ನು ಮಾಡ್ಕೊಳ್ತೀರೋ ಸೇಮ್ ಅದೇ ಥರ ನಿಧಾನವಾಗಿ ಇದು ಕುದಿ ಬರ್ತಾ ಬರ್ತಾ ನೀವು ಪಾಕವನ್ನು ಚೆಕ್ ಮಾಡ್ಕೊಳ್ತಾ ಇರಬೇಕು. 2 ಎಳೆ ಪಾಕವನ್ನು ಖಂಡಿತವಾಗ್ಲೂ ಮಾಡಬೇಡಿ, ಜಸ್ಟ್ ನಮಗೆ 1 ಎಳೆ ಪಾಕ ಆದರೆ ಸಾಕು. ಸ್ನೇಹಿತರೆ, ಎಳ್ಳಿನಿಂದ ಉಂಡೆ ಮಾಡ್ಕೊಂಡು ತಿಂದಿರ್ತೀರ ಅಥವಾ ಎಳ್ಳಿನಿಂದ ಏನಾದರೂ ರೆಸಿಪೀಸ್ನ ಮಾಡ್ಕೊಂಡು ತಿಂದಿರ್ತೀರ. ಬಟ್ ನಾನಿವತ್ತು ತುಂಬ ವಿಶೇಷವಾಗಿ ತುಂಬ ಸಿಂಪಲಾಗಿ ಎಳ್ಳಿನಿಂದ ಬರ್ಫಿನ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ನೋಡ್ತಿರ್ಬೋದು, ನಾನೀಗ ಪಾಕ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ಗ್ಯಾಸನ್ನು ಲೋ ಫ್ಲೇಮಲ್ಲಿ ಮಾಡಿಕೊಂಡು ಈ ರೀತಿ ನೋಡಿ 1 ಎಳೆ ಅಂಟು ಪಾಕ ಬರಬೇಕು. ಇಷ್ಟಾದರೆ ಸಾಕು ಸ್ನೇಹಿತರೆ. ತೀರ ಪಾಕ ಏನಾದರೂ ಮಾಡಿಕೊಂಡ್ರೆ ಬರ್ಫಿ ತುಂಬ ಗಟ್ಟಿಯಾಗಿಬಿಡುತ್ತೆ, ತಿನ್ನಲಿಕ್ಕೂ ತುಂಬಾ ಕಷ್ಟ ಅನಿಸುತ್ತೆ. ನಮಗೆ ಸಾಫ್ಟಾಗಿ ಬೇಕು ಅಂದರೆ ಬರ್ಫಿ 1 ಎಳೆ ಪಾಕ ಬಂದರೆ ಸಾಕು. ಈ ಗ್ಯಾಸನ್ನು ಕಂಪ್ಲೀಟಾಗಿ ಲೋ ಫ್ಲೇಮ್ ಮಾಡ್ಕೊಳ್ಳಿ. ಲೋ ಫ್ಲೇಮ್ ಮಾಡಿಕೊಂಡು ನಾವೇನು ಹಾಲಿನ ಪೌಡರ್ ಹಾಗೂ ಎಳ್ಳಿನ ಬರ್ಫಿ ಪೌಡರ್ ಮಿಕ್ಸ್ ಮಾಡಿರ್ತೀವಲ್ವ, ಆ ಪೌಡರ್ನ ಈಗ ನಿಧಾನವಾಗಿ ಸಕ್ಕರೆ ಪಾಕದಲ್ಲಿ ಮಿಕ್ಸ್ ಮಾಡ್ತಾ 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 ಸ್ವಸ್ವಲ್ಪನೇ ತಿರುಗಿಸ್ತಾ ಹಾಕ್ಕೊಳ್ತಾ ಬನ್ನಿ. ಒಂದೇ ಸಮನೆ ಅಷ್ಟು ಹಾಕ್ಕೊಳ್ಬೇಡಿ. ನೀವೇನಾದರೂ ಬಿಗಿನರ್ಸ್ ಆಗಿದ್ದರೆ ಸ್ವಲ್ಪ ಮಿಕ್ಸ್ ಮಾಡಲಿಕ್ಕೆ ಕಷ್ಟ ಅನಿಸುತ್ತೆ. ಪರ್ಫೆಕ್ಟ್ ಆಗಿರೋರು ಒಂದೇ ಸಮನೆ ಹಾಕ್ಕೊಂಡು ಯಾವುದೇ ರೀತಿ ಗಂಟುಗಳು ಇಲ್ಲದೆ ಇರೋ ಥರ ಮಿಕ್ಸ್ ಮಾಡ್ತಾರೆ. ನೀವೀಗ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ನಾನೀಗ ಮಿಕ್ಸ್ ಮಾಡ್ಕೊಳ್ತೀನಿ ಅಂದರೆ, ಮಿಕ್ಸ್ ಮಾಡ್ತಾ ಮಾಡ್ತಾ ಎಲ್ಲೂ ಕೂಡ ಗಂಟುಗಳು ನಮಗೆ ಸಿಗಬಾರ್ದು. ನಮಗೆ ಈಗ ದೋಸೆ ಬ್ಯಾಟರ್ ಯಾವ ಥರ ಇರುತ್ತಲ್ವ ಆ ಸ್ಟ್ರೆಚ್ಚರ್ಗೆ ಬರಬೇಕು. ಅಲ್ಲಿ ತನಕ ನೀವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸೀಸನ್ನಲ್ಲಿ ಈಗ ಫೆಸ್ಟಿವಲ್ ಸೀಸನ್ ಬೇರೆ ಹತ್ರ ಬರ್ತಾಯಿದೆ. ಏನಾದರೂ ಮನೆಗೆ ಗೆಸ್ಟ್ಗಳು ಬಂದಾಗ ಅಥವಾ ನಿಮಗೆ ಸಿಹಿ ತಿನ್ನಬೇಕು ಅನ್ನಿಸ್ದಾಗ, ನಿಮ್ಮ ಮನೇಲಿ ಯಾರಾದರೂ ಎಳ್ಳು ತಿನ್ನಲ್ಲ ಅನ್ನೋರು ಖಂಡಿತವಾಗ್ಲೂ ಈ ಥರ ಬರ್ಫಿ ಮಾಡಿಕೊಟ್ರವರು ಎಳ್ಳಿನಿಂದ ಮಾಡಿದ ಬರ್ಫಿ ಅಂತ ನಿಜವಾಗ್ಲೂ ಗೆಸ್ ಮಾಡೋಕ್ಕಾಗಲ್ಲ. ಫೈನಲಾಗಿ ಇದೆಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟಿಗೆ ಹಾಕಿ ಈಗ ಈ ಥರ ಮುಟ್ಟು ನೋಡಿ, ಅದು ಕೈಗೆ ಹತ್ಕೊಳ್ಬಾರ್ದು. ಈ ಥರ ಕೈಗೆ ಹತ್ಕೊಳ್ತಿದೆ ಅಂದರೆ ಇನ್ನೂ ನಮಗೆ ಸ್ವೀಟ್ ಅದಕ್ಕೆ ಬಂದಿಲ್ಲ ಅಂತ ಅರ್ಥ. ಈಗ ನಾನು 1 ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ತುಪ್ಪವನ್ನು ಹಾಕೋದ್ರಿಂದ ಸ್ವೀಟ್ ಬೇಗ ಬರ್ಫಿ ಅದಕ್ಕೆ ಬರುತ್ತೆ. ಯಾವುದೇ ರೀತಿ ತಳಕ್ಕೂ ಕೂಡ ಹತ್ಕೊಳ್ಳೋದಿಲ್ಲ, ಸೌಟ್ಗೂ ಕೂಡ ಹತ್ಕೊಳ್ಳೋದಿಲ್ಲ. ಈ ಪೌಡರ್ನ ಹಾಕಿ ಒಂದು 8ರಿಂದ 10 ನಿಮಿಷ ನೀವು ಚೆನ್ನಾಗಿ ಕೈ ಬಿಡದ ಹಾಗೆ ಮಿಕ್ಸ್ ಮಾಡಬೇಕು. ನೀವು ನೋಡ್ತಿರ್ಬೋದು ಎಲ್ಲಾದರೂ ಒಂದುಗಳು ಗಂಟುಗಳಾದರೂ ಕಾಣ್ತಿದೆಯಾ ಅಂತ. ಕ್ರೀಮಿ ಸ್ಟ್ರಕ್ಚರ್ಗೆ ಬರೋ ತನಕ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಹಂಗಾದಾಗ ಮಾತ್ರ ನಮಗೆ ಬರ್ಫಿ ತುಂಬ ಸಾಫ್ಟಾಗಿ ಬರುತ್ತೆ. ನೀವೀಗ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ನಮಗೆ ಸ್ಪೂನಿಂದಗೂ ಕೂಡ ಅದು ಹತ್ಕೊಳ್ತಾ ಇಲ್ಲ. ನಾನೀಗ ನೋಡಿ ನೆಕ್ಸ್ಟು ಈ ಒಂದು ಪ್ಲೇಟ್ಗೆ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಮತ್ತೆ ಇನ್ನೂ ಹತ್ಕೊಳ್ತಾ ಇದೆ. ಬಿಡಬೇಡಿ, ಇನ್ನೂ ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ತಾ ಬನ್ನಿ. ಸ್ನೇಹಿತರೆ, ಯಾವುದೇ ಸ್ವೀಟ್ ಆಗಲಿ ಒಂದೇ ಸಮನೆ ಆಗೋದಿಲ್ಲ. ತಾಳ್ಮೆನೂ ಬೇಕು. ಸ್ವೀಟ್ ಎಷ್ಟು ಚೆನ್ನಾಗಿರುತ್ತೋ ಅಷ್ಟು ಕಷ್ಟ ಕೂಡ ಇರುತ್ತೆ. ನೋಡಿ, ಈಗ ಸ್ವಲ್ಪ ಸ್ವೀಟ್ನ ತೊಗೊಂಡು ಈ ಥರ ಉಂಡೆ ಮಾಡಿದರೆ ಅದು ಯಾವುದೇ ಕಾರಣಕ್ಕೂ ಕೈಗೆ ಹತ್ತಬಾರ್ದು. ಈಗ ಪರ್ಫೆಕ್ಟಾಗಿ ನಮಗೆ ಸ್ವೀಟ್ ಹದಕ್ಕೆ ಬಂದಿದೆ ಅಂತ ಅರ್ಥ. ಇಷ್ಟಾದರೆ ಸಾಕು ಸ್ನೇಹಿತರೆ. ನೋಡಿ, ಈಗ ಗ್ಯಾಸನ್ನು ಆಫ್ ಮಾಡಿಕೊಂಡು ಒಂದು ಸಲ ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೊಳ್ಳಿ. ನಾನೀಗೇನು ಮಾಡಿದ್ದೀನಿ ಅಂದರೆ, ಈ ಬರ್ಫಿ ಸೆಟ್ ಮಾಡಲಿಕ್ಕೆ ಒಂದು ಟ್ರೈ ತೊಗೊಂಡಿದ್ದೀನಿ. ಟ್ರೈಗೆ ನಾರ್ಮಲಾಗಿ ಸ್ವಲ್ಪ ತುಪ್ಪನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಟ್ರೈ ಇಲ್ಲ ಅನ್ನೋರು ನೀವು ಪ್ಲೇಟ್ಸ್ ಆದರೂ ತೊಗೊಳ್ಬೋದು. ನಾರ್ಮಲಾಗಿ ಊಟ ಮಾಡೋ ಪ್ಲೇಟ್ ಇರುತ್ತಲ್ವ ಮನೇಲಿ, ಆ ಪ್ಲೇಟ್ಗೆ ಚೆನ್ನಾಗಿ ನೀವು ತುಪ್ಪವನ್ನು ಅಪ್ಲೈ ಮಾಡಬೇಕು. ಇಲ್ಲ ನೀವು ಬಟರ್ ಪೇಪರ್ ಮೇಲೆ ಹಾಕ್ಕೊಂಡು ನಂತರ ಅದೆಲ್ಲ ಶೇಪ್ ಬಂದಮೇಲೆ ನೀವು ತೆಗೆದುಕೊಳ್ಬೋದು. ಈಗ ನಾವು ರೆಡಿ ಮಾಡಿರೋಂಥ ಈ ಸ್ವೀಟ್ನ ನಾನೀಗ ಟ್ರೈಗೆ ಹಾಕ್ಕೊಂಡು ಚೆನ್ನಾಗಿ ಸೆಟ್ ಮಾಡ್ಕೊಳ್ತೀನಿ. ನಿಮಗೆ ಯಾವ ಸೈಜಲ್ಲಿ ಬೇಕು, ಯಾವ ಶೇಪಲ್ಲಿ ಬೇಕು ಅನ್ನೋದನ್ನು ನಿಮ್ಗೆ ಇಷ್ಟ ಬಿಟ್ಟಿದ್ದು. ನೋಡಿ, ಈಗ ನಾನು ಟ್ರೈಗೆ ಹಾಕ್ಕೊಂಡು ನಿಧಾನವಾಗಿ ಸೆಟ್ ಮಾಡ್ತಾ ಬರ್ತೀನಿ. ಈ ಥರ ಎಲ್ಲದೂ ಕೂಡ ಒಂದೇ ಸಮನೆ ಇರಬೇಕು. ತೀರ ದಪ್ಪನೂ ಬೇಡ, ತೀರ ತೆಳುವಾಗಿ ಕೂಡ ಬೇಡ. ಈ ಥರ ನಿಧಾನವಾಗಿ ಶೇಪ್ನ
ಮಾಡ್ತಾ ಬನ್ನಿ. ಅಂದರೆ ಚೆನ್ನಾಗಿ ಟ್ರೈಗೆ ಸೆಟ್ ಮಾಡಬೇಕು. ಈ ಥರ ಸ್ಪೂನಿಂದ ನಿಮಗೇನಾದರೂ ಮನೇಲಿ ಈ ಥರ ಸ್ಪೂನ್ ಇಲ್ಲ ಅನ್ನೋರು ನಾರ್ಮಲಾಗಿ ಒಂದು ಬೌಲ್ ತೊಗೊಳ್ಳಿ. ಬೌಲ್ ಕೆಳಗಡೆ ಸ್ವಲ್ಪ ತುಪ್ಪವನ್ನು ಸವರ್ಕೊಂಡು ನಾನು ನಿಮಗೆ ತೋರಿಸ್ತೀನಿ ನೋಡಿ. ನೋಡಿ, ಅಳತೆ ಮಾಡೋ ಬೌಲ್ ಇರುತ್ತಲ್ವ, ಅದ್ರ ಕೆಳಗಡೆ ಸ್ವಲ್ಪ ತುಪ್ಪ ಸವರ್ಕೊಂಡು ಈ ಥರ ನೀವು ಮಾಡ್ತಾ ಬಂದರೆ, ಲೈನ್ಸ್ ಮೇಲೆ ಈ ಥರ ಮಾಡ್ತಾ ಬಂದರೆ ನಿಮಗೆ ಒಂದೇ ಶೇಪ್ ಕೂಡ ಬರುತ್ತೆ, ಸ್ವೀಟ್ ಕೂಡ ಒಂದೇ ಸೈಜಲ್ಲಿ ಕೂಡ ಇರುತ್ತೆ. ಈ ಥರ ನಿಧಾನವಾಗಿ ಅಂತ ಬನ್ನಿ. ಇದನ್ನು 1 ಅವರ್ ನೀವು ಆರಲಿಕ್ಕೆ ಬಿಡಬೇಕಾಗುತ್ತೆ. ನೋಡಿ, ನಾನೀಗ ಒಂದು 1/2 ಅವರ್ ಆದಮೇಲೆ ಈಗ ಕಟ್ ಮಾಡಿಕೊಂಡು ಮತ್ತೆ 1/2 ಅವರ್ ರೆಸ್ಟ್ ಕೊಡ್ತಾ ಇದ್ದೀನಿ. ಯಾವುದೇ ರೀತಿ ನೀವು ಫ್ರೀಝರಲ್ಲಿಡೋ ಅವಶ್ಯಕತೆ ಇಲ್ಲ. 1 ಅವರ್ ನೀವು ಸೈಡ್ಗೆ ಇಟ್ಟರೆ ಸಾಕು. ಈಗ ನಾನು ಈ ಥರ ನನಗೆ ಬೇಕಾದಂಥ ಶೇಪಲ್ಲಿ ನಾನು ಮಾರ್ಕ್ನ ಮಾಡಿಕೊಂಡು 1/2 ಅವರ್ ಮತ್ತೆ ರೆಸ್ಟ್ಗೆ ಇಡ್ತಾ ಇದ್ದೀನಿ. ಸ್ವಲ್ಪ ನಮಗೆ ಸ್ವಲ್ಪ ಇರುವಾಗಲೇ ನಾವು ಕಟ್ ಮಾಡಿಕೊಂಡು, ಅಂದರೆ ಅದಕ್ಕೆ ಶೇಪ್ ಕೊಟ್ಬಿಟ್ರೆ ಆಮೇಲೆ ನಾವು ಅದೆಲ್ಲ ತಣ್ಣಗಾದ್ಮೇಲೆ ಸ್ವೀಟನ್ನ ನಿಧಾನವಾಗಿ ಎತ್ಕೊಳ್ಬೋದು. ನೋಡಿ, ನಾನು ಸಿಂಪಲಾಗಿ ಈ ಶೇಪ್ ಮಾಡ್ಕೊಂಡಿದ್ದೀನಿ, ನೀವು ನೋಡ್ತಿರ್ಬೋದು. 1 ಅವರ್ ಆದಮೇಲೆ ನಾನು ನಿಧಾನವಾಗಿ ಸ್ವೀಟನ್ನ ತೆಗಿತಾ ಬರ್ತಿದ್ದೀನಿ. ಖಂಡಿತವಾಗ್ಲೂ ಸ್ನೇಹಿತರೆ, ನೀವೇನಾದರೂ ಟ್ರೈ ಮಾಡಿಲ್ಲ ಅಂದರೆ ಮಸ್ಟ್ ಆ್ಯಂಡ್ ಟ್ರೈ ಅಂತಲೇ ಹೇಳ್ಬೋದು. ಎಳ್ಳಿನಿಂದ ಈ ಥರನೂ ಬರ್ಫಿನ ನೀವು ಮಾಡ್ಬೋದು ಅಂತ ಖಂಡಿತವಾಗ್ಲೂ ನಂಬಲಿಕ್ಕೆ ಸಾಧ್ಯ ಇಲ್ಲ. ತುಂಬಾ ಟೇಸ್ಟಿಯಾಗಿರುತ್ತೆ. ನಿಜವಾಗ್ಲೂ 1% ಕೂಡ ಕಹಿ ಅನ್ನೋದೇ ಇರೋಲ್ಲ. ಯಾಕೆಂದರೆ ನಾವು ಫ್ರೆಶ್ ಆಗಿರೋಂಥ ಹಾಲಿನ ಪೌಡರನ್ನು ಹಾಕಿರ್ತೀವಲ್ವ. ಇದನ್ನು ನೀವು 15ರಿಂದ 20 ದಿನಗಳವರೆಗೂ ಕೂಡ ನೀವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಫೈನಲ್ ಆಗಿ ನಾನೀಗ ಒಂದು ಪ್ಲೇಟ್ಗೆ ಕೂಡ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ. ನೀವೇನಾದರೂ ಇನ್ನೂ ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿದರೆ ಖಂಡಿತವಾಗ್ಲೂ ನನಗೆ ಕಾಮೆಂಟ್ಸ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ. ನೀವೇನಾದರೂ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಾನೀಗ ಒಂದು ಓಪನ್ ಮಾಡಿ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ಬೇಸನ್ ಬರ್ಫಿ, ಗೋಧಿ ಹಿಟ್ಟಿನ ಬರ್ಫಿ ಎಷ್ಟು ಸಾಫ್ಟಾಗಿರುತ್ತೋ ಅದಕ್ಕಿಂತ ತುಂಬಾ ಸಾಫ್ಟಾಗಿ ಈ ಎಳ್ಳಿನ ಬರ್ಫಿ ಕೂಡ ರೆಡಿಯಾಗಿತ್ತು. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು ಸ್ನೇಹಿತರೆ.